ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪಾಲಕ್ ಚಿಕನ್. ಪಾಲಕ್ ನಮ್ಮ ಮನೆಯಲ್ಲಿ ಅಂತೂ ಎಲ್ಲರಿಗೂ ಇಷ್ಟ, ಹೇಗೂ ಮಾಡಿದ್ರು ತಿಂತಾರೆ. ಮತ್ತೆ ಆಕ್ಚುಲಿ ಇದು ಮಕ್ಕಳಿಗೆ ತುಂಬಾ ಒಳ್ಳೇದು, ಹೆಲ್ತ್ಗೆ ಒಳ್ಳೇದಲ್ವಾ. ಹೀಗೆ ಕೊಟ್ರೆ ತಿನ್ನೋದಿಲ್ಲ, ಅದಕ್ಕೆ ಚಿಕನ್ ಎಲ್ಲ ಅಲ್ಲೆಲ್ಲ ಹಾಕಿ ಕೊಟ್ರೆ ಒಳ್ಳೆ ಮಾಡಿ ತಿಂತಾರೆ. ಅದು ಬೆಸ್ಟ್ ಪ್ಲಾನ್ ಆಕ್ಚುಲಿ. ಹೀಗೆಲ್ಲ ತಿನ್ನಿಸ್ಲಿಕ್ಕೆ ವೆಜಿಟೇಬಲ್ಸ್, ಲೀಫಿ ವೆಜಿಟೇಬಲ್ಸ್ ಎಲ್ಲ ತಿನ್ನಿಸ್ಲಿಕ್ಕೆ ಇದೇ ಪ್ಲಾನ್ ಮಾಡ್ಬೇಕು ಯಾವಾಗ ಸಹ, ಆಗ ತಿಂತಾರೆ ಅವರು. ವಿಡಿಯೋ ಚಿಕ್ಕದಾಗಿ ಉಂಟು, ಸೊ ನೋಡಿ, ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಪಾಲಕ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ನೀವು ಚಪಾತಿ ಅನ್ನ ಜೊತೆ ತಿನ್ಬಹುದು. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಕಪ್ ಅಷ್ಟು ಕರ್ಡ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೊಂದು 15 ಮಿನಿಟ್ಸ್ ಆಗಿರ್ಲಿ. ಈಗ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಇದಕ್ಕೆ ಪಾಲಕನ್ನು ಹಾಕಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದನ್ನೊಂದು 2 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಡಿರಿ. ನಂತರ ಇದನ್ನು ತೆಗೆದು ಐಸ್ ಕೋಲ್ಡ್ ವಾಟರ್ ನೀರಲ್ಲಿ ಹಾಕಬೇಕು. ಅದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡಿ ಇಡಿರಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಮತ್ತೆ 1 ಚಿಕ್ಕ ಪೀಸ್ ಬಟರ್ ಹಾಕಿ ಇದಕ್ಕೆ 4 ಇಲೈಚಿ, 2 ಜಾವಿತ್ರಿ, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಮತ್ತೆ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 2 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ 1 ದೊಡ್ಡ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ನಂತರ ಇದನ್ನು ಫ್ರೈ ಮಾಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್ ಹಾಕಿ ಫ್ರೈ ಮಾಡಿ. ನಂತರ ಒಂದು 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಟೊಮೆಟೊ ಒಳ್ಳೆ ಬೇಯಬೇಕು. ನೋಡಿ, ಇಷ್ಟುವರೆಗೆ ಇದನ್ನು ಬೇಯಿಸಬೇಕು. ಇದಾದ ನಂತರ ಇದಕ್ಕೆ ಚಿಕನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಕುಕ್ ಮಾಡಿ. ಒಂದು 15 ಮಿನಿಟ್ಸ್ ಅಟ್ಲೀಸ್ಟ್ ಕುಕ್ ಮಾಡಿ. ಇದಕ್ಕೆ ಪಾಲಕ್ ಪೇಸ್ಟ್ ಅನ್ನು ಹಾಕಿ, ನಾವು ಮಾಡಿಟ್ಟ ಪಾಲಕ್ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಬೇಕು. ನಂತರ ಇದನ್ನು 5 ನಿಮಿಷ ಕುಕ್ ಮಾಡಿ. ನಮ್ಮ ಪಾಲಕ್ಕೆಲ್ಲ ಕುಕ್ ಆದ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಅದಕ್ಕೆ 3 ಟೀ ಸ್ಪೂನ್ ಅಷ್ಟು ಆಯಿಲ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕಿ ಅದನ್ನು ಫ್ರೈ ಮಾಡಿ. ಅದರ ಕಲರ್ ಚೇಂಜ್ ಆಗುವಾಗ ಗ್ಯಾಸ್ ಆಫ್ ಮಾಡಿ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಈಗ ಪಾಲಕ್ಕಿದು ಗ್ರೇವಿಗೆ ಹಾಕಿ. ಪಾಲಕ್ ಚಿಕನ್ ರೆಡಿ ಆಗಿದೆ.
ಇದು ನೀವು ಪರೋಟ, ರೋಟಿ, ಚಪಾತಿ, ಅನ್ನ ಜೊತೆ ತಿನ್ಬಹುದು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತೆ ನೀವು ಅನ್ನ ಜೊತೆ, ರೋಟಿ ಯಾವುದರ ಜೊತೆ ಕೂಡ ತಿನ್ಬಹುದು. ಇದು ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.